ಎಲ್ಲರಿಗೂ ನಮಸ್ಕಾರ. ತುಂಬಾ ಖುಷಿ ಆಗ್ತಾ ಇದೆ. ಇವತ್ತು ನಮ್ಮ ನಮ್ಮ ಎಲ್ಲ ಕ್ವೀನ್ಸ್ನ ನಿಜವಾಗ್ಲೂ ರಾಣಿ ತರ ಕಾಣ್ತಾ ಇದ್ದೀರಿ. ಅದೇ ಒಂದು ದೊಡ್ಡ ಸಂತೋಷ. ಈ ವರ್ಷ ಈ QPL ಅನ್ನೋದು ಬರೀ ಕ್ರೀಡೆ ಆಗಿರಬಾರ್ದು. ಇದೊಂಥರ ಮದುವೆ ಸಮಾರಂಭದ ಥರ ಒಂದು ಹಬ್ಬವಾಗಿ ಇರಬೇಕು ಅಂತ ನನ್ನ ಇಚ್ಛೆ. ಅದೇ ರೀತಿ ಈ ಸತಿ ನಮಗೆ ಸಹಕರಿಸಿದಂಥ ಪ್ರತಿಯೊಬ್ಬರು ಸ್ಪಾನ್ಸರರ್ಸು, ಎಸ್ಪೆಷಲಿ KNS ಇನ್ಫ್ರಾಸ್ಟ್ರಕ್ಚರ್ ಸುರೇಂದ್ರ ಅವರು, ಅದರ ಜೊತೆ ಬಂದಿರುವಂತ ಪ್ರತಿಯೊಬ್ಬ ಟೀಮ್ ಓನರ್ಸ್ ಏನಿದ್ದಾರೆ, ಇವರೆಲ್ಲ ಒಂದು ಸಹಕಾರದಿಂದ ಈ QPL ಅನ್ನೋದು ಒಂಥರ ಬಹಳ ಅತ್ಯುನ್ನತವಾಗಿ ಏನೋ ಡಿಫ್ರೆಂಟ್ ಆಗಿ ಬೆಳೀತಾ ಇದೆ. ನಮಗೂ ಗೊತ್ತಾಗ್ತಾ ಇಲ್ಲ ಏನಾಗ್ತಿದೆ ಅಂತ. ಬಟ್ ನಮ್ಮ ಕೈಲಿ ಏನಾಗುತ್ತೆ ಆ ಪ್ರಯತ್ನ ನಾವು, ನಮ್ದು ಒಂದೇ ಉದ್ದೇಶ, ಪ್ರತಿ ಒಂದು ಸ್ಟೆಪ್ ಅಲ್ಲೂ ಏನ್ ನಾವು ಬೆಸ್ಟ್ ಕೊಡ್ಬೋದು, ಏನ್ ಫೆಸಿಲಿಟಿ ನಾವು ಮಾಡ್ಕೊಡ್ಬೋದು, ಯಾವ ರೀತಿ ಮಾಡ್ಬೋದು, ಅದೆಲ್ಲ ನಮ್ಮ ಪ್ರಯತ್ನದಲ್ಲಿ ನಾವು ಮಾಡ್ತಾ ಇದೀವಿ. ಸೊ ನಾವು ಏನೇ ಮಾಡಿದ್ರು ಕೂಡ ಅದು ನಿಮ್ಗಳಿಗೋಸ್ಕರ. ನೀವು ನಮ್ಗೆ ಎಷ್ಟು ಸಪೋರ್ಟ್ ಕೊಡ್ತಿರೋ ನಾವು ನಿಮ್ಗೆ ಅಷ್ಟೇ ಸಪೋರ್ಟ್ ಕೊಟ್ಟು ತುಂಬಾ ಮೇಲಕ್ಕೆ ತಗೊಂಡು ಹೋಗೋಕೆ ನಮ್ದೊಂದು ಉದ್ದೇಶ ಇದೆ. ಈ QPL ಅನ್ನೋದು ಜಸ್ಟ್ ಒಂದು ಕ್ರೀಡೆಯಾಗಿ ಇರಬಾರ್ದು, ಇದೊಂದು ಒಳ್ಳೆ ಪ್ಲಾಟ್ಫಾರ್ಮ್ ಆಗಬೇಕು. ಯಾರಕ್ಕೋಸ್ಕರ ಅಂದ್ರೆ ಇರುವಂತ ಇನ್ವೆಸ್ಟರ್ಗಳು ಆಚೆ ಕಡೆ ತುಂಬಾ ಜನ ಇದ್ದಾರೆ. ಅವರೆಲ್ಲ ಫಿಲಿಂ ಇಂಡಸ್ಟ್ರಿಗೆ ಬಂದು ಮೂವಿ ಪ್ರೊಡ್ಯೂಸ್ ಮಾಡಬೇಕು, ನಮ್ಮ ಸಿನಿಮಾ ಇಂಡಸ್ಟ್ರಿ ಬೆಳಿಬೇಕು, ಒಂದು ನೆಟ್ವರ್ಕಿಂಗ್ ಆದ್ರೆ ಎಲ್ಲರಿಗೂ ಅನುಕೂಲ ಆಗುತ್ತೆ ಅಂತ ನನ್ನ ಆಸೆ. ಸೊ ಇದನ್ನ ನಾವು ಇದು ದೊಡ್ಡ ಮಟ್ಟದಲ್ಲಿ ತಗೊಂಡು ಹೋಗ್ತೀವಿ ಮುಂದಕ್ಕೆ. ಮತ್ತೆ ಈ ಸತಿ ನಮ್ಮ QPL ಅಲ್ಲಿ ಬಹಳ ಎಲ್ಲರಿಗೂ ಒಂದು ಅನುಮಾನ ಏನಂದ್ರೆ, ಏನಪ್ಪ ಹೋದ ವರ್ಷ ಒಂದೇ ಒಂದು ಕ್ರಿಕೆಟ್ ಆಡಕ್ ಅಷ್ಟೆಲ್ಲ ಕಷ್ಟ ಬಿದ್ರು, ಈ ವರ್ಷ 14 ಇವೆಂಟ್ ಮಾಡ್ತಾರ ಅಂತ. ಬಟ್ 14 ಇವೆಂಟ್ ಈಸಿ ಅನಿಸ್ತಾ ಇದೆ ನನಗೆ. ಹೋದ ವರ್ಷ ಒಂದ್ ಇವೆಂಟ್ ಮಾಡಿದ್ರೆ ದೊಡ್ಡ ಕಷ್ಟ ಆಯ್ತು ಅನಿಸ್ತಿದೆ. ಅದೆಲ್ಲ ಏನಾದ್ರೂ ಫೈನಲ್ ರಿಸಲ್ಟ್ ಸಕ್ಸಸ್ ಆಗ್ಬೇಕು ಅಂದ್ರೆ ಅದಕ್ಕೆಲ್ಲ ನೀವೇ ಕಾರಣ ಆಗಿರ್ತೀರಿ, ಸಹಕರಿಸಿ ಅಂತ ನಾನು ಕೇಳ್ಕೊತೀನಿ. ಅದ್ರ ಜೊತೆ